ಏನೆಲ್ಲ ಸೆಲೆಬ್ರೇಷನ್ ರೆಡಿ ಮಾಡಿ ಇಟ್ಕೊಂಡಿದ್ದೀರಾ ನಾಳೆ ಸೆಲೆಬ್ರೇಟ್ ಮಾಡೋದಕ್ಕೆ ಸಿನಿಮಾನ ಅಂತ? ಆಲ್ರೆಡಿ ನಾವು ಒಂದು ವಾರದಿಂದ ಮಾಡ್ತಾನೆ ಇದ್ದೀವಿ ಮೇಡಮ್. ಥಿಯೇಟರ್ ಹತ್ರ ಬಂದು ನಾಳೆ ಬೆಳಗ್ಗೆ 6 ಗಂಟೆಗೆ ಬಂಡಿ ಕಳಮ್ಮ, ಇವತ್ತು ಸಂಜೆ 5 ಗಂಟೆಗೆ ಬಂಡಿ ಕಳಮ್ಮ ತಾಯಿ ದೇವ್ರನ್ನ ಪ್ರತಿಷ್ಠಾಪನೆ ಮಾಡ್ತಾಯಿದ್ದೀವಿ. ನಾಳೆ ಬೆಳಗ್ಗೆ ಓಪನಿಂಗ್ 6 ಗಂಟೆ 30 ನಿಮಿಷಕ್ಕೆ. ಇವತ್ತು ಸಂಜೆ ಕಟೌಟ್ಗೆ ಹಾರ ಹಾಕ್ಸ್ತಾ ಇದ್ದೀವಿ. ನಾಳೆ ಬೆಳಗ್ಗೆ 11 o'clock ಸಂಜೆವರೆಗೂ 3ರಿಂದ 3.5 ಸಾವಿರ ಜನಕ್ಕೆ ಬಿರಿಯಾನಿ, ಮಟನ್ ಚಾಪ್ಸು, ಪ್ರತಿಯೊಂದು ಸ್ವೀಟು ಎಲ್ಲ ಅರೇಂಜ್ಮೆಂಟ್ ಮಾಡಿದ್ದೀವಿ. ಇದಕ್ಕೆ ತುಂಬ ನಮಗೆ ಸ್ಪಂದಿಸ್ತಿರೋದು ರಾಜ್ಯಾಧ್ಯಕ್ಷರು ಗೋವಿಂದರಾಜ್ ಅಂದ್ಬಿಟ್ಟು, ಆಮೇಲೆ ಬಂಡಿ ಕಳಮ್ಮ ದೇವಸ್ಥಾನ ಅರ್ಚಕರು ಶಶಿಯಣ್ಣ ಅಂದ್ಬಿಟ್ಟು ನಮಗೆ ಪ್ರತಿಯೊಂದು 4-5 ವರ್ಷದಿಂದನೂ ಜೊತೆಗೆ ನಿಂತ್ಕೊಂಡು ನಮಗೆ ಇಷ್ಟು ಸಪೋರ್ಟ್. ನಮ್ಮ ಸಂಘದ ಹುಡುಗರು ಕಂಡ್ರೆ ಅವ್ರಿಗೆ ಮಾಡಿರೋ ಹುಡುಗರು ಅಂದರೆ ತುಂಬ ಸಂತೋಷ. ಅವ್ರಿಗೆ ಸಪೋರ್ಟ್ ಪ್ರತಿಯೊಂದಕ್ಕೂ ನಾವಿದ್ದೀವಿ, ನೀವು ಮುಂದೆ ಹೋಗಿ ಮಾಡಿ ಯಜಮಾನ್ರಿಗೋಸ್ಕರ ಅನ್ಕೊಂಡು ಸಪೋರ್ಟ್ ಕೊಟ್ಕೊಂಡು ಪ್ರತಿಯೊಂದಕ್ಕೂ ಬೆನ್ನೆಲುಬಾಗಿ ನಿಂತಿದ್ದಾರೆ ಮೇಡಮ್. ಸರ್, ದರ್ಶನ್ ಅವರು ಅಫ್ಕೋರ್ಸ್ ಅವರು ಇಲ್ಲ ಅನ್ನೋದು ಎಷ್ಟು ನೋವಿದೆ, ಜೊತೆಗೆ ಎಲ್ಲರೂ ಕೂಡ ಅವರು ಇಲ್ಲದೆ ಇದ್ರೂ ಸೆಲೆಬ್ರೇಟ್ ಮಾಡ್ತಾ ಇದ್ದೀರಾ ನೀವು. ಅವರು ಕೂಡ ಸಂದೇಶ ಕಳಿಸಿರೋ ಅಂಥದ್ದು ನಿಮಗೆ, ಎಲ್ಲರೂ ಸೆಲೆಬ್ರೇಟ್ ಮಾಡಿ ಡೆವಿಲ್ ಸಿನಿಮಾನ ನೋಡಿ ಅಂತ ಹೇಳ್ಬಿಟ್ಟು. ಸೊ ಏನು ಹೇಳ್ತೀರಿ ಇದ್ರ ಬಗ್ಗೆ? ನಾವು ಅವ್ರು ಇಲ್ಲ ಅಂತ ತಿಳ್ಕೊಂಡಲ್ಲ ಮೇಡಮ್. ದೇವಸ್ಥಾನದಲ್ಲೇ ದೇವ್ರು ಹೆಂಗೆ ಗುಡಿಲಿರುತ್ತೋ ಅವ್ರು ನಮ್ಮ ಮನಸ್ಸಲ್ಲಿ ಇದ್ದೇ ಇರ್ತಾರೆ ಮೇಡಮ್. ಅವರು ಅದು ಯಾವತ್ತೂ ಶಾಶ್ವತವಾಗಿ ಇರ್ತಾರೆ. ಅವ್ರಿಲ್ಲ, ನೋವಾಗ್ತಿದೆ ಅಷ್ಟೇ ನಮಗೆ. ನಾವು ಅದನ್ನು ಈ ಸೀಸನಲ್ಲಿ ಅವರು ಇಲ್ಲ, ತುಂಬ ನೋವಾಗ್ತಿದೆ. ಆದಷ್ಟು ಬೇಗ ಬರ್ತಾರೆ. ಏನೆಲ್ಲ ನಿರೀಕ್ಷೆ ಇದೆ ಸರ್? ಟ್ರೈಲರ್ ಅಂತೂ ಸಖತ್ತಾಗಿದೆ, ಫುಲ್ ಮಾಸ್ ಆಗಿದೆ. ಅಂದರೆ ದರ್ಶನ್ ಅವರ ಲುಕ್ ಆಗಿರ್ಬೋದು ಎಲ್ಲವೂ ಖಡಕ್ ಆಗಿನೂ ಇದೆ, ಕ್ಲಾಸಿಯಾಗೂ ಇದೆ. ಸೊ ಎಷ್ಟು ಎಕ್ಸೈಟ್ಮೆಂಟ್ ಇದೆ ಎಲ್ರಿಗೂ ಅಂತ. ಸೂಪರ್ ಮೇಡಮ್. ಅದ್ರಲ್ಲಿ ಮಾತ್ರ ಅವ್ರ ಬಗ್ಗೆ ಮಾತಾಡಂಗೆ ಇಲ್ವಲ್ಲ ನಾವು. ಇದು ಇಲ್ಲ ಅದಿಲ್ಲ. ಮೆಜೆಸ್ಟಿಕ್ ಪಿಕ್ಚರಲ್ಲಿ ಹೆಂಗೆ ಇತ್ತೋ ಮೇಡಮ್, ಮೆಜೆಸ್ಟಿಕ್ ಪಿಕ್ಚರಿಂದ ಕ್ರೇಜ್ ಏನಿತ್ತೋ ಅದಕ್ಕಿಂತ ಅಪ್ಪನಂಗೆ ತೋರಿಸಿ ಮೇಡಮ್ ಇದನ್ನು. ಅವ್ರು ಇಲ್ಲ ಇದ್ದಾರೆ ಯಾವತ್ತು ಅಂತ ನಾವು ತಿಳ್ಕೊಂಡಿಲ್ಲ. ಅವ್ರು ಯಾವತ್ತಿದ್ರು ನಾವು ಜೈ ಅಂತೀವಿ, ಎಲ್ಲಿದ್ದರೆ ಸರಿನೇ. ಯಾವತ್ತಿದ್ರು ಒಂದು ಕೈ ಮುಗಿದ್ಬಿಟ್ಟೆ ಬರ್ತೀವಿ ನಾವು. ಆದರೆ ಇವತ್ತೇನಂದರೆ ನಮಗೇನಂತ ಬೇಜಾರಾಗ್ತಾಯಿದೆ ಅಂದರೆ ನಮ್ಮ ಜೊತೆ ನಿಂತಿರ್ಬೇಕಾಯ್ತು ನಮ್ಮ ಅಣ್ಣ. ಅಷ್ಟೇ, ಅಣ್ಣ ಒಂದು ಇರಬೇಕಾಗಿತ್ತು. ನಾವೇನು ಬೇಕೋ ಮಾಡೋಕ್ಕೆ ಸೇರ್ತೀವಿ ಮೇಡಮ್ ನಾವು ಅವ್ರಿಗೆ, ಅದಕ್ಕೋಸ್ಕರ ಅಷ್ಟೇ. ಅವ್ರು ಏನಂದರೆ ನಾವು ಇವತ್ತು ಗೋವಿಂದರಾಜ್ ಅವ್ರನ್ನ ಶಶಿ ಅಣ್ಣ ಏನಿದ್ದಾರೆ, ನಾವು ಫಸ್ಟ್ ಪಿಕ್ಚರಿಂದ ಹೆಂಗೆ ಮಾಡ್ಕೊಬಂದ್ವೋ ಇವತ್ತು ನಮ್ಮ ಜೊತೆಗೆ ಹಂಗೆ ನಿಂತ್ಕೊಂಡು ಅವ್ರ ಮಾರ್ಗದರ್ಶನದಲ್ಲಿ ಹಂಗೆ ಮಾಡ್ಕೊಡ್ತಾ ಇದ್ದಾರೆ ನಮಗೆ. ನರ್ತಕಿ ಥಿಯೇಟ್ರ್ 3 ಥಿಯೇಟ್ರ್ ಪ್ರಸನ್ನ, 3 ಥಿಯೇಟ್ರಿಗೂ ಅವರೇ ಮುಂದೆ ನಿಂತು ಪ್ರತಿಯೊಂದಕ್ಕೂ ಸ್ಪಂದಿಸ್ತಾರೆ. ಬಿರಿಯಾನಿ ಆಗಿರ್ಬೋದು, ಕೇಕ್ ಆಗಿರ್ಬೋದು, ಬರೋರಿಗೆ ಯಾರು ಬರೀ ಕೈಯಿಂದ ಕಳಿಸಲ್ಲ ಮೇಡಮ್. ಬರೋರ್ನ ಯಾರನ್ನೂ ಬರೀ ಕೈಯಿಂದಂತೂ ಕಳಿಸಲ್ಲ. ಪ್ರತಿಯೊಬ್ಬರು ಜನಕ್ಕೂ ಊಟ ತಿಂಡಿ ವ್ಯವಸ್ಥೆ, ನೀರು ವ್ಯವಸ್ಥೆ ಎಲ್ಲನೂ ಮಾಡ್ಕೊಟ್ಟಿದ್ದಾರೆ ಅವರು. ಯಜಮಾನ್ರು ಏನು ಹೇಳಿದಾರೋ ಅದನ್ನೇ ಫಾಲೋ ಮಾಡಿ ಅಂತ ಹೇಳಿದ್ದಾರೆ. ಮತ್ತೊಮ್ಮೆ ಬಾಕ್ಸ್ ಆಫೀಸ್ ಸುಲ್ತಾನ ನಾನೇ ಅನ್ನೋದನ್ನ ಪ್ರೂವ್ ಮಾಡಿ ಅದು 100 ಅದು ಯಾವತ್ತಿದ್ರು ಪ್ರೂವ್ನೇ ಮೇಡಮ್. ಅವ್ರನ್ನ ಬಾಕ್ಸ್ ಆಫೀಸ್ ಸುಲ್ತಾನ ಯಾವತ್ತಿದ್ರು ಅವರೇ. ಬಾಕ್ಸ್ ಆಫೀಸ್ ಸುಲ್ತಾನ ಅವ್ರೊಂಥರ ರಿಸರ್ವ್ ಬ್ಯಾಂಕ್ ಇದ್ದಂಗೆ ಅವ್ರಿಗೆ. ಅವರೇ ಸುಲ್ತಾನ, ಅವರೇ ಜೈ ಅಂತೀವಿ ನಾವು ಯಾವತ್ತಿದ್ರು ಅಷ್ಟೇ. ನೋಡಿದ್ರಲ್ಲ, ಅಭಿಮಾನಿಗಳಲ್ಲಿ ಯಾವ ಥರದ್ದೊಂದು ಉತ್ಸಾಹ ಮತ್ತು ಎಕ್ಸೈಟ್ಮೆಂಟ್ ಇದೆ ಅಂತ ಹೇಳ್ಬಿಟ್ಟು ಎಲ್ಲರೂ ನಾಳೆ ಬೆಳಗ್ಗೆ ಯಾವಾಗ ಆಗುತ್ತೆ 6:30 ಅನ್ನೋದಕ್ಕೆ ವೆಯ್ಟ್ ಮಾಡ್ತಾ ಇದ್ದಾರೆ.